ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು, ಇವತ್ತಿನ ದಿನವೆಲ್ಲ ಒಂದು ಸಾರ್ಥಕತೆ ದಿನವಾಗಿ ಪರಿವರ್ತನೆಗೊಳಿಸಿದ್ದೀಯ. ಯಾಕೆಂದರೆ ಇಲ್ಲಿ ಒಂದು ಚಿಕ್ಕ ವಿಷಯ, ನಿನ್ನಿಂದ ಏನು ಸಹಾಯ ಆಗಬೇಕಿತ್ತೋ ಅವರಿಗೆ ಸಹಾಯ ಮಾಡಿದೀಯ. ಮುಂದಿನದು ಅವರಿಗೆ ಬಿಟ್ಟಂಥ ವಿಷಯ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ನಿನ್ನ ಕೈಯಿಂದ ಏನು ಸಹಾಯವಾಗಿದೆ ಅದು ಮನಪೂರ್ವಕವಾಗಿ ಆಗಿದೆ, ನನಗೂ ಇಷ್ಟವಾಗಿದೆ. ಒಂದು ತಿಳಿದುಕೋ ಕಂದ, ಹಡಗು ಎಷ್ಟೇ ಭಾರವಾಗಿದ್ರೂ ಸಮುದ್ರದ ಮೇಲೆ ತೇಲುತ್ತಾ ಇರುತ್ತದೆ. ಅದು ಅದರ ಕೆಲಸ, ಹೌದು ತಾನೆ? ಹಾಗೆಯೇ ಮನಸ್ಸು ಎಷ್ಟೇ ಭಾರವಾಗಿದ್ರೂ ಜೀವನದಲ್ಲಿ ಬದುಕಲೇಬೇಕು. ಸಾಯ್ಲಿಕ್ಕಾಗ್ತದಾ? ಅಥವಾ ಸತ್ರೇನು ಸಿಗುತ್ತದೆ? ಆತ್ಮವಾಗಿ ಅಲೆದಾಡ್ತಾ ಇರಬೇಕು. ಅದರ ಬದಲಿಗೆ ಭಾರವಾದ ಮನಸ್ಸಿದ್ರೂ ಕೂಡ ಜೀವನ ಸಾಗಿಸುತ್ತಾರಲ್ಲ, ಅವರು ಅದರಲ್ಲಿ ಸಾಧನೆ ಮಾಡುತ್ತಾರೆ. ನೀನು ಆ ವ್ಯಕ್ತಿ ಬಗ್ಗೆ ಚಿಂತೆ ಮಾಡಬೇಡ. ನೋವು ನಲಿವು ಎಲ್ಲವನ್ನೂ ಕಂಡಾಗಿದೆ. ತುಂಬ ಶ್ರಮಜೀವಿ, ಹೌದು ಅಲ್ವಾ? ಇರಲಿ, ಎಲ್ಲ ಒಳ್ಳೆಯದಾಗ್ತಾ ಇದೆ. ನೀನು ಅವರಿಗೆ ಸಹಾಯ ಮಾಡಿದೆ ಅಂದ ಮೇಲೆ ಅಲ್ಲಿ ಒಂದು ಬೆಳಕು ಚೆಲ್ಲುತ್ತಾರೆ. ನೋಡು, ನಿನ್ನ ಹತ್ರ ಬರೋರೆಲ್ಲ ನೀನೇ ಅಂತ ಇದ್ದೀಯ. ನಿನ್ನ ಸ್ನೇಹಿತನ ಹತ್ರ, ಬಾಬಾ ನನ್ನ ಹತ್ರ ಬರೋರು ಎಲ್ಲ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಲಿಕ್ಕೆ ಬರ್ತಾ ಇದ್ದಾರೆ. ಅವರು ಎಲ್ಲ ಮುಗಿದಾದ್ಮೇಲೆ ನನ್ನ ಹತ್ರ ಬಂದು ನನ್ನ ಹತ್ರ ಹೇಳಿ ಕೇಳುತ್ತಾರೆ. ನೋಡು ಕಂದ, ಹತ್ರ ಕೇಳಲಿಕ್ಕೆ ಬಂದಿದ್ದಾರೆ ಅಂದರೆ ನೀನು ಹೆಮ್ಮೆ ಪಡುವಂಥ ವಿಷಯ. ಯಾಕೆಂದರೆ ಎಲ್ಲರ ಹತ್ರನೂ ಎಲ್ಲ ವಿಷಯಕ್ಕೂ ಸಹಾಯ ಮಾಡುವಂಥ ಮನಸ್ಸು ಇರೋದಿಲ್ಲ, ಜೊತೆಗೆ ಸಹಾಯ ಮಾಡುವ ಉಪಾಯನೂ ಇರೋದಿಲ್ಲ. ಆದರೆ ನಿನ್ನ ಹತ್ರ ಬಂದಾಗ ನನ್ನ ಸಮಸ್ಯೆ ಬಗೆಯಿರುತ್ತದೆ, ನನ್ನ ಜೀವನದ ಒಂದು ದಿಕ್ಕೇ ಬದಲಾಗುತ್ತದೆ ಅಂತ ನಂಬಿಕೆಯಿಂದ ಬರ್ತಾ ಇದ್ದಾರೆ. ನಂಬಿಕೆ, ದೇವರ ಮೇಲೆ ಇಟ್ಟಂಥ ನಂಬಿಕೆ ನಿನ್ನ ಮೇಲೆ ಇಟ್ಟಿದ್ದಾರೆ ಅಂದರೆ ನೀನು ದೇವರ ಪುತ್ರನಾಗಿದ್ದೀಯ. ಅಂದರೆ ನಿನ್ನ ಹತ್ರ ಸಹಾಯ ಸಿಗ್ತಾ ಇದೆ ಅಂತಲೇ ಹೋಗೋದು. ಅದ್ರ ಬದಲಾಗಿ ನೀನು ಬೇಜಾರಾಗಬೇಡ. ನಿನ್ನ ಹತ್ರ ದುಡ್ಡು ಕಾಸು ಇಲ್ವಾ? ಅದಕ್ಕೆ ದಾರಿ ತೋರಿಸು, ಅದು ಒಳ್ಳೆ ಮಾರ್ಗನೇ. ಅರ್ಥ ಆಯ್ತಾ ನಾ ಏನು ಹೇಳ್ತಾ ಇದ್ದೇನೆ ಅಂತ? ದಾರಿ ತೋರಿಸು, ಸಮಾಧಾನ ಕೊಡು, ಅವರಿಗೆ ಭರವಸೆ ಮೂಡಿಸು. ಭರವಸೆ ಹೇಗೆ ಮೂಡಬೇಕಂದ್ರೆ ಒಂದು ಮಾತನ್ನು ಹೇಳ್ತೇನೆ, ಸರಿಯಾಗಿ ತಿಳಿದುಕೋ ಕಂದ. ಬೆವರನ್ನು ಸುರಿಸಿ ದುಡಿಯುವವರಿಗೆ, ಜೊತೆಗೆ ದೇವರನ್ನು ನಂಬಿ ಬದುಕುವವರಿಗೆ ಎಂದೂ ಯಾರ ಹತ್ರನೂ ಯಾವ ಕಾರಣಕ್ಕೂ ಬಲಿಯಾಗೋದಿಲ್ಲ, ಬದಲಾಗಿ ಬಲಶಾಲಿಯಾಗಿ ನಿಲ್ಲುತ್ತಾರೆ. ಹೌದು, ಬೆವರು ಸುರಿಸಿ ದುಡಿದವರೆಲ್ಲ ಮೇಲಕ್ಕೇರುತ್ತಾರೆ, ಮೈಗಳರೆಲ್ಲ ಕೆಳಗಿಳಿಯುತ್ತಾರೆ. ಇದು ನಿನ್ನ ಅನುಭವಕ್ಕೂ ಬಂದಾಗಿದೆ. ಹಾಗೆಯೇ ಒಂದೇ ಒಂದು ಸಲ ದೇವರನ್ನು ನಂಬಿ ಮುಂದೆ ಹೋಗಿದ್ದವರು ಎಂದು ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಸಮಾಜದಲ್ಲಿ ಒಂದು ಗೌರವಾನ್ವಿತ ಸ್ಥಾನದಲ್ಲೇ ಇದ್ದಾರೆ. ದೇವರನ್ನು ನಂಬಿ ಬದುಕೋರಿಗೆ ಸಮಸ್ಯೆ ಇರಬಹುದು, ಆದರೆ ಕೊನೆಗೆ ದೇವರೇ ಕೈ ಹಿಡಿದು ನಡೆಸುತ್ತಾನೆ. ಅವರಿಗೆ ಎಂದು ದೈವ ಎಂದು ಬಲಿಯಾಗೋದಕ್ಕೆ ಬಿಡೋದಿಲ್ಲ, ಕೈ ಹಿಡಿದು ನಡೆಸುತ್ತಾನೆ. ಹಾಗೆಯೇ ನಿನ್ನನ್ನು ಕೈ ಹಿಡಿದಿದ್ದೇನೆ, ನೆಮ್ಮದಿಯಿಂದ ನಿದ್ದೆ ಮಾಡು ಕಂದ.